ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಗರ್ಗೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂತಹ ಫಿಟ್ ಇಂಡಿಯಾ ವೀಕನ್ನು ನಾವು ಒಂದು ವಾರದವರೆಗೆ ಅಚ್ಚುಕಟ್ಟಾಗಿ ಕಾಲೇಜಿನಲ್ಲಿ ಆಚರಣೆ ಮಾಡಿದ್ದೇವೆ. ಸುಮಾರು 350ಕ್ಕೂ ಮಕ್ಕಳು ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಹಲವಾರು ಮಕ್ಕಳು ವಿಜೇತರು ಕೂಡ ಆಗಿದ್ದಾರೆ. ಈ ಒಂದು ಫಿಟ್ ಇಂಡಿಯಾ ವೀಕನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಿ UGC ಧನಸಹಾಯ ಆಯೋಗದ ಕೇಂದ್ರ ಸರ್ಕಾರದ ಒಂದು ಆದೇಶವನ್ನು ನಾವು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಮಾದಯ್ಯ ಸ್ವಾಮಿ ಅವರು, ಸೋಮನಾಥ್ ಬಿರಾದರ್ ಸರ್ ಅವರು, NCC ಮತ್ತು NSS ಅಧಿಕಾರಿಯಾಗಿರ್ತಕ್ಕಂಥ ಮುದ್ದಾ ಸರ್ ಅವರು ಮತ್ತು ಅಶ್ವಿನ್ ಚವಾನ್ ಅವರು ಹಲವಾರು ಸಲ ಬಂದು ಇದನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಿ ವಿದ್ಯಾರ್ಥಿಗಳ ಪ್ರೋತ್ಸಾಹದಾಯಕವಾಗಿ ಮಾಡಿ ಹೆಚ್ಚಿನ ಆಟಗಳನ್ನು ಆಡಿಸಿ ಹಚ್ಚಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಇದು ಶ್ರೇಷ್ಠ ಸಾಧನೆಯಾಗಿದೆ ಮತ್ತು ಹೀಗೆ ಮುಂದೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತು ಫಿಟ್ ಇಂಡಿಯಾ ಸೆಲೆಬ್ರೇಷನ್ ಬರತಕ್ಕಂಥ ವರ್ಷದಲ್ಲಿ ನಾವು ಆಚರಣೆ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಹೇಳಿ ಈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ 2 ಮಾತನ್ನು ಆಡ್ತೀನಿ. ಫಿಟ್ ಇಂಡಿಯಾ ಮೂವ್ಮೆಂಟ್ ಸ್ಪೋರ್ಟ್ಸ್ ಬಗ್ಗೆ ಇದ್ದಾಗ 8 ದಿವಸದ ಕಾರ್ಯಕ್ರಮವನ್ನು ಚೆನ್ನಾಗಿ ಗೊಳಿಸಲಾಗಿತ್ತು, ಯಶಸ್ವಿಯಾಗಿ ಗೊಳಿಸಲಾಗಿತ್ತು. ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಹುಡುಗರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಮತ್ತು ಈ ಪಾರ್ಟಿಸಿಪೇಷನ್ ಮಾಡಿದ್ದಕ್ಕಾಗಿ ನಾನು ಹಂಗರಿಗೆ ಅವರಿಗೂ, ಚಿಕ್ಕಮಗಳೂರಿಗೂ ಮತ್ತು ನಮ್ಮ ಸೋಮನಾಥ್ ಬಿರಾದರ್ ಅವರಿಗೂ ಮತ್ತು ಡಾಕ್ಟರ್ ಮಾದಯ್ಯ ಸ್ವಾಮಿ ಅವರಿಗೂ ಮತ್ತು ಮುದ್ದಾ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಯಶಸ್ವಿಯಾಗಿ ಕಡೆಯಿಂದ ನಾನು ಬಹಳ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಹುಡುಗರು ಯಶಸ್ವಿಯಾಗಿ ಅವರ ಬಹುಮಾನವನ್ನು ಪಡೆದರು, ಅದಕ್ಕಾಗಿ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಅಂತ ಕಲಾ ವಿಭಾಗದ ವಿದ್ಯಾರ್ಥಿ. ನಾವು ಫಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ಶಿಕ್ಷಣದ ಜೊತೆ ಆಟೋಟಗಳಲ್ಲಿ ಅನೇಕ ಆಟೋಟಗಳಲ್ಲಿ ಭಾಗವಹಿಸಿದೆವು. ಆಟೋಟಗಳಲ್ಲಿ ಅತ್ಯಂತ ಸಂಭ್ರಮದಾಯಕವಾಗಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳು ಕೂಡ ನಾವು ವಿಜೇತರಾಗಿದ್ದೆವು. ನಮ್ಮ ಕಾಲೇಜಿನ ಎಲ್ಲ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಸ್ಪೋರ್ಟ್ಸ್ ಶಿಕ್ಷಕರಾದಂಥ ಮಾದೇವ ಸ್ವಾಮಿ ಸರ್ ಅವರು ಕೂಡ ನಮ್ಮ ಆಟೋಟಗಳಲ್ಲಿ ಅನೇಕ ವಿಧವಾದ ಆಟೋಟಗಳನ್ನು ಆಡಿಸಿ ನಮಗೆ ಹೊಸ ಆಟಗಳನ್ನು ಪರಿಚಯಿಸಿದ್ದಾರೆ. ನಮಗೆ ಶಾರೀರಿಕ ಆಟದ ಜೊತೆ ಮಾನಸಿಕವಾಗಿ ವಾಕ್ಚಾತುರ್ಯದ ಬಗ್ಗೆ ವಿಷಯ ತಿಳಿಸುವ ಡಿಬೇಟ್ ಕಾಂಪಿಟೇಷನ್ ಕೂಡ ಮಾಡಿದ್ರು. ನಾವು ಆಟೋಟಗಳಲ್ಲಿ ಅನೇಕ ಹೊಸ ಆಟಗಳನ್ನು ಕಲಿತು ಹಾಗೂ ಬಹುಮಾನಗಳನ್ನು ಗಿಟ್ಟಿಸಿಕೊಂಡು ನಾವು ಮುಂದಿನ ಫಿಟ್ ಇಂಡಿಯಾದಲ್ಲಿ ತಯಾರಾಗುವಂತೆ ಅನೇಕ ಆಟೋಟಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಂತೆ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಅನುಪಮ, BA ಫಸ್ಟ್ ಸೆಮ್ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈ ಫಿಟ್ ಇಂಡಿಯಾ ವೀಕ್ನಲ್ಲಿ ನಾವು ಬಹಳಷ್ಟು ರೀತಿಯ ಆಟೋಟಗಳನ್ನು ಕಲಿತಿದ್ದೇವೆ. ಕಬಡ್ಡಿ ಆಗಿರಬಹುದು, ಥ್ರೋಬಾಲ್ ಆಗಿರಬಹುದು, ಡಿಬೇಟ್ ಆಗಿರಬಹುದು. ಶಾರೀರಿಕವಾಗಿ ಎಲ್ಲ ಆಟೋಟಗಳಲ್ಲಿ ಭಾಗವಹಿಸಿದ್ದೇವೆ. ಅತ್ಯಂತ ಒಂದು ಖುಷಿ ಪಡತಕ್ಕಂತಹ ಒಂದು ಸನ್ನಿವೇಶ ಇದು. ಸುಮಾರು 7 ದಿನಗಳ ಕಾಲ ವಿವಿಧ ಸ್ಪರ್ಧೆಗಳಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಅದಕ್ಕೆ ತಾವು ವಿಜೇತರಾಗಿದ್ದೀರಿ. ಕೆಲವೊಬ್ಬರು ವಿಜೇತರಾಗಲಿಕ್ಕಿಲ್ಲ, ಆದರೂ ಕೂಡ ನಿಮ್ಮ ಪಾರ್ಟಿಸಿಪೇಷನ್ ಏನದ, ಏನು ಭಾಗಿಯಾಗಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಈ ಫಿಟ್ ಇಂಡಿಯಾ ವೀಕ್ ಸೆಲೆಬ್ರೇಷನ್ ಇಟ್ ಈಸ್ ದ ಪಾಲಿಸಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಪ್ರತಿಯೊಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದೇ ಒಂದು ಪೀರಿಯಡ್ ನವೆಂಬರ್ ಡಿಸೆಂಬರ್ನಲ್ಲಿ ಇಡೀ ದೇಶದಾದ್ಯಂತ ಈ ಫಿಟ್ ಇಂಡಿಯಾ ವೀಕ್ ಅನ್ನ ಸೆಲೆಬ್ರೇಟ್ ಮಾಡ್ಬೇಕಂತಕ್ಕಂಥದ್ದನ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಆಶೆ. ಇದು ಯಾಕೆ ಆಗಬೇಕು ಅಂದ್ರೆ ಮಕ್ಕಳ ಬಳಿ ಆಟ ಆಡ್ತಕ್ಕಂಥ ಒಂದು ಹವ್ಯಾಸ, ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಹವ್ಯಾಸ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಗೊಂಡಿದೆ ಮತ್ತು ಯೋಗಾಭ್ಯಾಸದಲ್ಲಿ ವಿದ್ಯಾರ್ಥಿಗಳ ಒಲವಿಲ್ಲ. ಅದರಲ್ಲಿನೂ ಕೂಡ ಅವರು ಭಾಗಿಯಾಗಬೇಕು. ಅನೇಕ ತರದ ಒಂದು ಶಾರೀರಿಕ ಎಕ್ಸರ್ಸೈಸಿಗೆ ಏನೇನು ಬೇಕು ಆ ಎಲ್ಲ ಆಕ್ಟಿವಿಟೀಸ್ಗಳನ್ನ ಕ್ರೋಢೀಕರಿಸಿ ಭಾರತ ಸರ್ಕಾರದ ಒಂದು ಆದೇಶದ ಮೇರೆಗೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನಿಂದ ಡಾಕ್ಟರ್ ಮಾದಯ್ಯ ಸ್ವಾಮಿ ಅವರು ಆಯೋಜಿಸಿದರು. ಅದಕ್ಕೆ ಹಲವಾರು ವಿಭಾಗದವರು NCC ಆಗಿರ್ಬೋದು, NSS ಆಗಿರ್ಬೋದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಮ್ಗೆ ಇನ್ನೊಂದು ವಿಶೇಷವಾಗಿ ಗೊತ್ತಿರಲಿಕ್ಕಿಲ್ಲ ಆಗಿರ್ಬೋದು, ನಾವು ಭಾರತ ಸರ್ಕಾರದೊಂದಿಗೆ ಹಂಚ್ಕೋತೀವಿ. ಇವತ್ತು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಅವಾರ್ಡ್ ಸೆರೆಮನಿ ಏನಿದೆಯೋ ಈ ಫೋಟೋಗ್ರಾಫ್ ಕೂಡ ನಾವು ಭಾರತ ಸರ್ಕಾರದ ವೆಬ್ಸೈಟ್ ನಲ್ಲಿ ಪೋರ್ಟಲ್ ಅಪ್ಲೋಡ್ ಮಾಡ್ತೀವಿ. ನಮ್ಮ ಕಾಲೇಜಿನ ಹೆಸರು ಈಗಾಗಲೇ
ಫಿಟ್ ಇಂಡಿಯಾ ವೀಕ್ ಸೆಲೆಬ್ರೇಷನ್ ಅಲ್ಲಿ ಲಿಸ್ಟ್ ಔಟ್ ಆಗಿದೆ. ಅದರಲ್ಲಿ ನಮಗೆ ಏನೇನು ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆನೋ ತಮ್ಮೆಲ್ಲರ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಫೋಟೋಗ್ರಾಫಿನ ಅಪ್ಲೋಡ್ ಮಾಡಿದ್ದೀವಿ. ಅಂದ್ರೆ ಒಟ್ಟಾರೆ ಹೇಳ್ತಕ್ಕಂಥದ್ದು ಇಷ್ಟೇ, ಇಡೀ ಭಾರತ ದೇಶದಲ್ಲಿ ನಮ್ದು ಒಂದು ಕಾಲೇಜು ನಾವು ಭಾರತ ದೇಶದ ಒಂದು ಸುತ್ತೋಲೆ ಏನಿತ್ತು ಫಿಟ್ ಇಂಡಿಯಾ ವೀಕ್ ಸೆಲೆಬ್ರೇಷನ್ಗೆ ಅದಕ್ಕೆ ನಾವು ಸ್ಪಂದನೆ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದೀವಿ. ಅದನ್ನ ತಾವು ಎಂಜಾಯ್ ಮಾಡಿದ್ದೀವಿ ಒಂದು ವಾರ ಗಂಟಲೆ. ಇದಕ್ಕೆಲ್ಲ ಸಹಕಾರಿಯಾಗಿ ನಮ್ಮ ಬೆನ್ನೆಲುಬೆ ನಿಂತು ಮಾನ್ಯ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಂಟೈರ್ ದ KRE ಸೊಸೈಟಿ ಮ್ಯಾನೇಜ್ಮೆಂಟ್ ಏನದ ನಮಗೆ ಇಂಥ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು. ಯಾಕಂದ್ರೆ ಅವ್ರ ಹಣಕಾಸಿನ ಒಂದು ಸಹಾಯ ಕೊಡದೇ ಇದ್ದಾಗ ಇಂಥ ಕಾರ್ಯಕ್ರಮಗಳು ಮಾಡೋದು ಅಸಾಧ್ಯ. ಅವ್ರ ಹಣಕಾಸಿನ ಸಹಾಯ ಕೊಟ್ಟಾಗ ಮಾತ್ರ ಈ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಹೀಗಾಗಿ ನನಗೆ ಬಹಳ ಸಂತೋಷ ಆಗ್ತದೆ. ನೀವು ವಿದ್ಯಾರ್ಥಿ ಮಿತ್ರರು ನಮ್ಮಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಚೆನ್ನಾಗಿದೆ. ನೀವು ಯೋಗ ಸೆಂಟರ್ನ ಬಳಸ್ಕೋಬೇಕು, ಸ್ಪೋರ್ಟ್ಸ್ ಪೆವಿಲಿಯನ್ ಅಲ್ಲಿ ಹೋಗಿ ಆಟಗಳನ್ನು ಆಡಬೇಕು. ಹಲವಾರು ಆಟಗಳಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿದೆ. ನಮ್ಮಲ್ಲಿ 16 ಸ್ಟೇಷನ್ ಜಿಮ್ ಇದೆ, ಅದು ನಾವು ಅಚ್ಚುಕಟ್ಟಾಗಿ ಯೂಸ್ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ನೀವು ಜಿಮ್ಮಿಗೆ ಬರ್ತಾ ಇಲ್ಲ. ಡಾಕ್ಟರ್ ಮಾದಯ್ಯ ಸ್ವಾಮಿ ಅವರು ಈಗಾಗಲೇ ಬಹಳಷ್ಟು ಸಲ ಸುತ್ತೋಲೆಗಳನ್ನು ಹೊರಡಿಸ್ಯಾರ, ನಿಮ್ಮ ಗಮನಕ್ಕೂ ತಂದಾರ. ನೀವು ಮುಂಜಾನೆ ಬಂದಾಗ ನೀವು ಯಾವಾಗಾದ್ರೂ ಬರ್ಲಿಕ್ಕೆ ರೆಡಿ ಇದ್ರೆ, ನೀವು ಒಂದು 5-6 ಜನ ರೆಡಿ ಇದ್ರೆ ಅದು ಜಿಮ್ ಸೆಂಟರ್ ಅನ್ನ ನಾವು ಮುಂಜಾನೆ 6 ಓಪನ್ ಮಾಡಿಟ್ಟಿರ್ತೀವಿ. ನೀವು ದಯಮಾಡಿ ಅಲ್ಲಿ ಬಂದು ಅದನ್ನ ಯೂಸ್ ಮಾಡ್ಕೋಬೇಕು. ನಿಮ್ಮ ಆರೋಗ್ಯಕ್ಕಾಗಿ ಯಾವ್ಯಾವ ಆಕ್ಟಿವಿಟೀಸ್ ಅನ್ನ ಒಬ್ಬ ವಿದ್ಯಾರ್ಥಿಯಾಗಿ ಪಾಲನೆ ಮಾಡಬೇಕು ಮತ್ತು ಪಾಲ್ಗೊಳ್ಬೇಕು, ಅದು ಕಡ್ಡಾಯವಾಗಿ ಮಾಡಬೇಕು. ಇತ್ತೀಚಲಾಗಿ ಸೆಮಿಸ್ಟರ್ ಸಿಸ್ಟಮ್ ಬಂದಾಗ ನಾವು ಈ ಆಟ ಪಾಠಗಳಲ್ಲಿ ಹವ್ಯಾಸ ಕಡಿಮೆ ಆಗಿದೆ. ಆಟ ಪಾಠಗಳಲ್ಲಿ ಹವ್ಯಾಸ ಕಡಿಮೆ ಆಗಬಾರದು. ಅದು ಒಂದು ವಿದ್ಯಾರ್ಥಿ ಸಂಪೂರ್ಣವಾಗಿರ್ತಕ್ಕಂಥ ಸರ್ವಾಂಗೀಣವಾಗಿರ್ತಕ್ಕಂಥ ಬೆಳವಣಿಗೆ ಆಗಬೇಕಾಗಿತ್ತು ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ನು ಅಷ್ಟೇ ಪ್ರಾಮುಖ್ಯತೆ ಇದೆ. ಕೇವಲ ನಾವು ಓದುವುದು, ಆನ್ಸರ್ ಶೀಟ್ ಮೇಲೆ ಬರೆಯುವುದು, ಮಾರ್ಕ್ಸ್ ತಗೊಳ್ಳೋದು ಅಷ್ಟೇ ಶಿಕ್ಷಣ ಅಲ್ಲ. ನೀವು ಪ್ರತಿಯೊಂದು ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗಬೇಕು. ಈಗಾಗಲೇ ನಮಗೆ ಅತ್ಯಂತ ಹೆಮ್ಮೆ ಪಡತಕ್ಕಂಥ ಒಂದು ವಿಷಯ ಏನಂದ್ರೆ, ವಿಶ್ವವಿದ್ಯಾಲಯದ ಒಬ್ಬ ಪಟುವಾಗಿ, ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿ ಇದ್ರು ಕೂಡ ವಿಶ್ವವಿದ್ಯಾಲಯದ ಒಬ್ಬ ಪಟುವಾಗಿ ಬೇರೆ ವಿಶ್ವವಿದ್ಯಾಲಯಗಳ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕಾಲೇಜಿಗೆ ಏನು ಕೀರ್ತಿ ತಂದಾರ, ಅದೇ ರೀತಿ ತಾವು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಭಾಗಿಗಳಾಗಲೇಬೇಕು. ಅದರಲ್ಲಿ ನೀವು ತಯಾರಿ ಮಾಡ್ಕೋಬೇಕು. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಗೂ ಕೂಡ ನನ್ನ ಒಂದು ಕಳಕಳಿ ಮನವಿ ಇದೆ. ಅನೇಕ ತರದ ವಿದ್ಯಾರ್ಥಿಗಳದಾರ, ವಿವಿಧ ಕಲೆಗಳನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳದ. ಅವ್ರ ಬಳಿ ಕಲೆ ಇದೆ, ಆಟ ಆಡುವ ಕಲೆ ಇದೆ, ಭಾಷಣ ಮಾಡುವ ಕಲೆ ಇದೆ, ಅನೇಕ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸತಕ್ಕಂಥ ಕಲೆ ಇದೆ. ಆ ಕಲೆಯನ್ನ ನಾವು ಹೊರಗೆ ತರತಕ್ಕಂಥ ಪ್ರಯತ್ನ ಮಾಡಬೇಕು. ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಮುಂದೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಬರೀ ಕೇವಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ನಾವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಪಾರ್ಟಿಸಿಪೇಟ್ ಮಾಡಬೇಕು. ಈಗಾಗಲೇ ತಮ್ಮ ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ಗೊತ್ತಿದ್ದ ಹಾಗೆ ನಮ್ಮದೊಂದು ಅತ್ಯಂತ ಶ್ರೇಷ್ಠ ಕಾಲೇಜು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ A+ ಪಡೆದಿರ್ತಕ್ಕಂಥದ್ದು ಮತ್ತು ಇಡೀ ಭಾರತ ದೇಶದಲ್ಲಿ 355ನೇ ಕಾಲೇಜಿಗೆ ಹೊರಹೊಮ್ಮಿರ್ತಕ್ಕಂಥ ಕಾಲೇಜು, 555ನೇ ಕಾಲೇಜು ಹೊರಹೊಮ್ಮಿರ್ತಕ್ಕಂಥ ಕಾಲೇಜು. ನಮ್ಮ ಕಾಲೇಜಿಗೆ ಒಂದು ಇತಿಹಾಸ ಅದ. ಅದಕ್ಕೆ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಮಕ್ಕಳು ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು. ಬರೀ ಕಾಲೇಜ್ ಇತಿಹಾಸ ನಿಮ್ಮಿಂದ ನಿರ್ಮಾಣ ಆಗ್ತದೆ. ಅದಕ್ಕೆ ನೀವು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಇಲ್ಲಿಗೆ ಸೀಮಿತ ಆಗ್ಬೇಡ್ರಿ. ನಿಮ್ಮ ಹಣಕಾಸಿನ ಸಹಾಯ ಏನೇ ಇರಲಿ, ಮಾನ್ಯ ಕಾರ್ಯದರ್ಶಿಗಳಾದ್ರೆ, ಜಂಟಿ ಕಾರ್ಯದರ್ಶಿಗಳಾದ್ರೆ, ನಿಮ್ಮ ಹಣಕಾಸಿನ ಸೌಲಭ್ಯ ಏನಾದ್ರೂ ಬೇಕಾದ್ರೂ ಕೂಡ ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ರೆಡಿ ಅದಾರೆ. ಆದ್ರೆ ನೀವು ಪರ್ಫೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು, ಕೀರ್ತಿ ತರಬೇಕು, ಅವಾರ್ಡ್ಸ್ಗಳು ತರಬೇಕು. ಅದನ್ನ ತರ್ತೀರಿ, ಕಾಲೇಜಿಗೆ ಇನ್ನೂ ಹೆಸರು ತರ್ತೀರಿ. ನೀವು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಆಗ್ತೀರಿ ಅಂತ ಆಶಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನನಗೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ, ವಿಶೇಷವಾಗಿ ಕೆಲವೊಬ್ಬರಿಗೆ ನಾನು ಬಹಳ ಧನ್ಯವಾದಗಳು ಹೇಳಬೇಕಾಗ್ತದೆ. ಯಾಕಂದ್ರೆ ನಾವು ಪ್ರಿನ್ಸಿಪಲ್ರು ಬರೀ ನಮ್ಮ ಕೆಲಸದಲ್ಲಿ ಅಷ್ಟೇ ಬ್ಯುಸಿ ಆಗಿರ್ತೀವಿ. ಡಾಕ್ಟರ್ ಮಾದಯ್ಯವಾಗಿರು ಬಹಳಷ್ಟು ಕಷ್ಟಪಟ್ಟಾರ. ಮುದ್ದಾ ಸರ್ ಆಗಿರ್ಬೋದು, ಸೋಮನಾಥ್ ಬ್ರದರ್ ಸರ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅಶ್ವಿನ್ ಚವಾನರ್ ಆಗಿರ್ಬೋದು, ಸೋಮೇಶ್ವರಿ ಮೇಡಮ್ ಆಗಿರ್ಬೋದು, ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಗೀತಾ ಮೇಡಮ್, ಅನೇಕ ಶಿಕ್ಷಕ ಒಂದು ವೃಂದ ಇವರೆಲ್ಲರೂ ಕೂಡಿ ಈ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ಯಾರ. ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮಗಳು ಆಗಬೇಕಾದ್ರೆ ಎಲ್ಲರ ಸಂಘಟಿತ ಹೋರಾಟ ಬೇಕು, ಸಂಘಟಿತ ಯೋಜನೆ ಬೇಕು. ಅಂದಾಗ ಮಾತ್ರ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗ್ತದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ, ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರರಿಗೆ, ವಿಜೇತರಿಗೆ ಐ ಕಂಗ್ರಾಚುಲೇಟ್ ಆಲ್. ಈಗಾಗಲೇ ನಮ್ಮ ಜಂಟಿ ಕಾರ್ಯದರ್ಶಿಗಳು ಹೇಳ್ಯಾರ, ಯಾರು ಜಯ ಸಿಕ್ಕಿಲ್ಲ ಅವರು ಅಪ್ಸೆಟ್ ಆಗ ಸ್ಥಿತಿ ಇಲ್ಲ. ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. लड़ती पतंगों में, भिड़ती उमंगों में, खेलों के मेलों में, पल खाती रेलों में।